ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಬರುತ್ತಿರೋದು. ಈ ರಸ್ತೆ ಇದೆಯಲ್ಲ, ನಂಜನಗೂಡು ಮತ್ತು ಹುಲ್ಲಳ್ಳಿಗೆ ಹೋಗುವಂತಹ ಏನು NH ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಇಲ್ಲಿಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಇದೇ ರೀತಿ ರಸ್ತೆ ಚಾನಲ್ ಮುಖಾಂತರ ಬರುವಂಥದ್ದು. ಅಂದರೆ ಮಧ್ಯೆ ಚಾನಲ್ ಸಿಗುತ್ತೆ ಒಂದು ಸರಿ ಮಾತ್ರ, ಮಿಕ್ಕಿದೆಲ್ಲ ಇದೇ ರೀತಿ ರಸ್ತೆ. ಬಸ್ ಸ್ಟ್ಯಾಂಡಿಂದಲೂ ಕೂಡ ಇದು ಒಂದು ಚೈನ್ ರಸ್ತೆ. ಇದು ಸುಮಾರು 12 ಕಿಲೋಮೀಟ್ರು ಈ ಒಂದು ಸ್ಪಾಟಿಗೆ. ಈ ರಸ್ತೆ ದಾಟಿದ್ರೆ ಒಂದು ದೊಡ್ಡ ಚಾನಲ್ ಕೂಡ ಇದೆ. ರಸ್ತೆಗೆ ಅಟ್ಯಾಚ್ ಆದಾಗೆ 2 ಎಕರೆ 16 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಈ 2 ಎಕರೆ 16 ಕುಂಟೆ ಏನಿದೆಯಲ್ಲ, ಇದು ಕಂಪ್ಲೀಟ್ ಫೆನ್ಸ್ ಮಾಡಿದ್ದಾರೆ. 6 ಲೇಯರ್ಸ್ ತಂತಿ ಹಾಕಿದ್ದಾರೆ. ನೋಡಿ, ಕಲ್ಲು ಕೂಡ ತುಂಬ ಚೆನ್ನಾಗಿ ಇದೆ, ತುಂಬ ಸೆಕ್ಯೂರಬಲ್ ಆಗಿದೆ. 2 ಎಕರೆ 16 ಕುಂಟೆ. ಸೊ ಇವರು ಲ್ಯಾಂಡನ್ನು ಪರ್ಚೇಸ್ ಮಾಡಿ ಕಲ್ಲು ಹಾಕಿದ್ದಾರೆ. ಒಂದು ಬೋರ್ವೆಲ್ ಸಹ ಇದೆ. ಇದು ನಂಜನಗೂಡಿಂದ ಇಲ್ಲಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 12 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡ್ ಆ್ಯಂಡ್ 30 kilometers from Mysore ring road, 2.5 kilometers from village bus stand. So ಇದು ಒಂದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಆರ್ ವೆರಿ ಕ್ಲಿಯರ್ಡ್. ಸೊ ನೀವು ನೆಕ್ಸ್ಟ್ ಡೇಗೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸೊ ಆ ಲೆವೆಲಲ್ಲಿ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಆಗಿದೆ. ಸೊ ಆದರೂ ನೀವು ಲೀಗಲಾಗಿ ಚೆಕ್ ಮಾಡಿಸ್ಕೊಳ್ಳಿ. ರಿಮೈನಿಂಗ್ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಆಲ್ರೆಡಿ ಇವರು ಕೂಡ ಲೀಗಲೆಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ತೊಗೊಂಡವರು ಕೂಡ ನೀವು ಕೂಡ ಲೀಗಲ್ ಮಾಡಿಸ್ಕೊಳ್ಳಿ, ಸರ್ವೆ ಮಾಡಿಸಿ. ಈಗ ಆಲ್ರೆಡಿ ಸರ್ವೆ ಮಾಡಿಸೋಕ್ಕಾಗಲ್ಲ, ಇವರೇ ಎಲ್ಲ ಸರ್ವೆ ಮಾಡಿ ಅಳತೆ ಮಾಡಿ ಹದ್ಬಸ್ತ್ ಎಲ್ಲ ಮಾಡಿ ಕಲ್ಲು ಹಾಕಿದ್ದಾರೆ. ಸೊ ನಿಮಗೆ ಹದ್ಬಸ್ತ್ ಮಾಡೋ ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾರೆ ನಿಮಗೆ. ಸೊ ನೀರು ಚೆನ್ನಾಗಿ ಬಂದಿದೆ. ಸೊ ಅದ್ರ ಫೋಟೋನು ಕೂಡ ಇವರು ಓನರೇ ಇಟ್ಕೊಂಡಿದ್ದಾರೆ. ನೀರು ಹೇಗೆ ಬರ್ತಾಯಿದೆ ಅನ್ನೋದು ಅವ್ರ ಹತ್ರ ವಿಡಿಯೋ ಇದೆ. ಸೊ ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಬೋದು. ಸೊ ಇದು ಎಂಟಿ ಲ್ಯಾಂಡ್. ಇದು 35 lakhs ಹೇಳ್ತಾ ಇದ್ದಾರೆ. 32-32.5 ಲಕ್ಷಕ್ಕೆ ಆಗ್ಬೋದು. ರೆಡ್ ಸಾಯಿಲ್ ಇದು. ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಈ ಮಣ್ಣಲ್ಲಿ. ತೆಂಗು ಹಾಕ್ಬೋದು ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಇದು ಕಸ್ಬಾ ಲಿಮಿಟ್ಸ್ ಎಲ್ಲ ಬರುತ್ತೆ. ಸೊ ಇದು ನಂಜನಗೂಡು ರಿಜಿಸ್ಟ್ರೇಷನ್. ಅಲ್ಲೇನು ಕಲರ್ ಕಾಣ್ತಾ ಇಲ್ಲ, ಅಲ್ಲಿ ಬೇಲಿ ಥರ ಇದೆಯಲ್ಲ, ಬಟ್ ಅಲ್ಲಿ ಕಲ್ಲು ಪಕ್ಕದ ಲ್ಯಾಂಡ್ ಓವರ್ ಹಾಕಿದ್ದಾರೆ. ಸೊ ಅದಕ್ಕೇನು ಇವರು ಬಣ್ಣ ಹಚ್ಚಿಲ್ಲ. ಸೊ ಇವರು ಈ ಲ್ಯಾಂಡ್ ಪರ್ಚೇಸ್ ಆದಮೇಲೆ ಒಂದು ಸೈಡ್ ಫೆನ್ಸಿಂಗು ಪಕ್ಕದ ಲ್ಯಾಂಡ್, ಇನ್ನು ರಿಮೈನಿಂಗ್ ಏನು ಬ್ಲ್ಯಾಂಕ್ ಇತ್ತಲ್ಲ ಅದಕ್ಕೆ ಇವರು ಫುಲ್ಫಿಲ್ ಮಾಡಿದ್ದಾರೆ. ಸೊ ಫುಲ್ಫಿಲ್ ಮಾಡಿ ಇದಕ್ಕೆಲ್ಲ ವೈಟ್ ಬಣ್ಣ ಹಾಕಿ ಮತ್ತು ಮೇಲ್ಗಡೆ ಈ ರೀತಿ ಆರೆಂಜ್ ಕಲರ್ ಬಣ್ಣ ಹಾಕಿದ್ದಾರೆ. ಬಟ್ ಇದು 6 ಲೇಯರ್ ತಂತಿ ಹಾಕಿದ್ದಾರೆ. ನೋ ಪ್ರಾಬ್ಲಮ್, ಸೆಕ್ಯೂರಬಲ್ ಆಗಿದೆ. ಮತ್ತು ನೋಡಿ, ಬೋರ್ ಪಾಯಿಂಟ್ ಇದೆ, ನೀರು ಚೆನ್ನಾಗಿ ಬಂದಿದೆ. ಈಶಾನ್ಯ ದಿಕ್ಕೆಲ್ಲ ಕೂಡ ತೆಗೆಸಿದ್ದಾರೆ. ಸೊ ಆ್ಯಕ್ಚುಲಿ ಬೋರ್ ಪಾಯಿಂಟ್ ಚೆನ್ನಾಗಿದೆ ನೀರಲ್ಲಿ. ನೋಡಿ, ಇಲ್ಲೇನು ಗೇಟಿಂದ ಏನಿದೊಂದು 25 ಅಡಿ ಏನು ಅಗಲ ಇದೆಯಲ್ಲ, ಇದಕ್ಕೆ 2 ಕಡೆಯೂ ಕೂಡ ಎಕ್ಸ್ಮಸ್ ಟ್ರೀ, ಟೀಕು, ಸಿಲ್ವರ್ಸು ಇದೆಲ್ಲ ಉದ್ದಕ್ಕೆ ಹಾಕ್ಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ. ಒಂಥರದ್ದು ರೋಡಿಂದ
ಇದು ಒಂಥರ ದಾರಿ ರೀತಿ ಇದೆಯಲ್ಲ, ಸೊ ಬರಲಿಕ್ಕೂ ಮತ್ತು ಹೋಗಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ ಫ್ಯೂಚರ್ ಇದು. ಏಕೆಂದರೆ ಎರಡು ಕಡೆಯೂ ಕೂಡ ಒಳ್ಳೆ ಶೋ. ಸೊ ಹೀಗೆ ಟೀಕು ಸಿಲ್ವರ್ಸ್ ಎಲ್ಲ ಉದ್ದಕ್ಕೂ ಹಾಕ್ಬೋದು. ಸೊ ನಿಮ್ಮ ಸ್ವಇಚ್ಛೆ, ಇದೊಂದು ಎಂಟಿ ಲ್ಯಾಂಡ್ ಆದ್ದರಿಂದ ಸೊ ನಿಮ್ಮ ಕಲ್ಪನೆಗೆ ಮೀರಿ ಇಲ್ಲಿ ನೀವು ವ್ಯವಸಾಯವನ್ನು ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.